ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹುಮ್ನಾಬಾದ್ ಬಳಿಯ ದರ್ಬಾರ್ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅನಾಹುತ ಸಂಭವಿಸಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅವಘಡ ಸಂಭವಿಸಿ ರೆಸ್ಟೋರೆಂಟ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಬೆಂಕಿಯ ಅವಘಡ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ. ದೊಡ್ಡ ರೆಸ್ಟೋರೆಂಟ್ ಇದು, ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ವಸ್ತುಗಳೆಲ್ಲ ಹಾಳಾಗಿದೆ. ರೆಸ್ಟೋರೆಂಟ್ ಹೇಳಿದ್ರೆ ಫರ್ನಿಚರ್ಗಳು ಮತ್ತೊಂದು ಹೌದು, ಎಸಿ ಪೇಸಿ ಎಲ್ಲ ಇರುತ್ತೆ. ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಸುಟ್ಟು ಹೋಗಿರುವಂತ ರೆಸ್ಟೋರೆಂಟ್ ನಾವು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಘಟನೆ ಆಗಿರೋದು ಕಲಬುರಗಿಯ ಹುಮ್ನಾಬಾದ್ನಲ್ಲಿ ಆಗಿರುವಂತಹ ಘಟನೆ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ರೆಸ್ಟೋರೆಂಟ್ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹ ಘಟನೆ ಕಲಬುರಗಿಯ ಹುಮ್ನಾಬಾದ್. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ ಧಗಧಗ ಧರಿಸಿರುವಂತಹ ಘಟನೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣಕ್ಕೆ ಆಗಮಿಸಿದ್ರಿಂದಾಗಿ ಯಾವುದೇ ಅಲ್ಲಿ ಪ್ರಾಣಹಾನಿ ಅಥವಾ ಯಾವುದೇ ತೊಂದರೆಗಳಾಗಿಲ್ಲ. ಸದ್ಯ ರೆಸ್ಟೋರೆಂಟ್ ಮಾತ್ರ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹುಮ್ನಾಬಾದ್ ಬಳಿಯ ದರ್ಬಾರ್ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅನಾಹುತ ಸಂಭವಿಸಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅವಘಡ ಸಂಭವಿಸಿ ರೆಸ್ಟೋರೆಂಟ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಬೆಂಕಿಯ ಅವಘಡ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ. ದೊಡ್ಡ ರೆಸ್ಟೋರೆಂಟ್ ಇದು, ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ವಸ್ತುಗಳೆಲ್ಲ ಹಾಳಾಗಿದೆ. ರೆಸ್ಟೋರೆಂಟ್ ಹೇಳಿದ್ರೆ ಫರ್ನಿಚರ್ಗಳು ಮತ್ತೊಂದು ಹೌದು, ಎಸಿ ಪೇಸಿ ಎಲ್ಲ ಇರುತ್ತೆ. ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಸುಟ್ಟು ಹೋಗಿರುವಂತಹ ರೆಸ್ಟೋರೆಂಟ್ ನಾವು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಘಟನೆ ಆಗಿರೋದು ಕಲಬುರಗಿಯ ಹುಮ್ನಾಬಾದ್ನಲ್ಲಿ ಆಗಿರುವಂತಹ ಘಟನೆ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ರೆಸ್ಟೋರೆಂಟ್ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹ ಘಟನೆ ಕಲಬುರಗಿಯ ಹುಮ್ನಾಬಾದ್. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ ಧಗಧಗ ಧರಿಸಿರುವಂತಹ ಘಟನೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣಕ್ಕೆ ಆಗಮಿಸಿದ್ರಿಂದಾಗಿ ಯಾವುದೇ ಅಲ್ಲಿ ಪ್ರಾಣಹಾನಿ ಅಥವಾ ಯಾವುದೇ ತೊಂದರೆಗಳಾಗಿಲ್ಲ. ಸದ್ಯ ರೆಸ್ಟೋರೆಂಟ್ ಮಾತ್ರ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹುಮ್ನಾಬಾದ್ ಬಳಿಯ ದರ್ಬಾರ್ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅನಾಹುತ ಸಂಭವಿಸಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅವಘಡ ಸಂಭವಿಸಿ ರೆಸ್ಟೋರೆಂಟ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಬೆಂಕಿಯ ಅವಘಡ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ. ದೊಡ್ಡ ರೆಸ್ಟೋರೆಂಟ್ ಇದು, ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ವಸ್ತುಗಳೆಲ್ಲ ಹಾಳಾಗಿದೆ. ರೆಸ್ಟೋರೆಂಟ್ ಹೇಳಿದ್ರೆ ಫರ್ನಿಚರ್ಗಳು ಮತ್ತೊಂದು ಹೌದು, ಎಸಿ ಪೇಸಿ ಎಲ್ಲ ಇರುತ್ತೆ. ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಸುಟ್ಟು ಹೋಗಿರುವಂತಹ ರೆಸ್ಟೋರೆಂಟ್ ನಾವು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಘಟನೆ ಆಗಿರೋದು ಕಲಬುರಗಿಯ ಹುಮ್ನಾಬಾದ್ನಲ್ಲಿ ಆಗಿರುವಂತಹ ಘಟನೆ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ರೆಸ್ಟೋರೆಂಟ್ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹ ಘಟನೆ ಕಲಬುರಗಿಯ ಹುಮ್ನಾಬಾದ್. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ ಧಗಧಗ ಧರಿಸಿರುವಂತಹ ಘಟನೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣಕ್ಕೆ ಆಗಮಿಸಿದ್ರಿಂದಾಗಿ ಯಾವುದೇ ಅಲ್ಲಿ ಪ್ರಾಣಹಾನಿ ಅಥವಾ ಯಾವುದೇ ತೊಂದರೆಗಳಾಗಿಲ್ಲ. ಸದ್ಯ ರೆಸ್ಟೋರೆಂಟ್ ಮಾತ್ರ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹುಮ್ನಾಬಾದ್ ಬಳಿಯ ದರ್ಬಾರ್ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅನಾಹುತ ಸಂಭವಿಸಿದೆ.
ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅವಘಡ ಸಂಭವಿಸಿ ರೆಸ್ಟೋರೆಂಟ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಬೆಂಕಿಯ ಅವಘಡ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ. ದೊಡ್ಡ ರೆಸ್ಟೋರೆಂಟ್ ಇದು, ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ವಸ್ತುಗಳೆಲ್ಲ ಹಾಳಾಗಿದೆ. ರೆಸ್ಟೋರೆಂಟ್ ಹೇಳಿದ್ರೆ ಫರ್ನಿಚರ್ಗಳು ಮತ್ತೊಂದು ಮಗದೊಂದು, ಹೌದು, ಎಸಿ ಪೇಸಿ ಎಲ್ಲ ಇರುತ್ತೆ. ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಸುಟ್ಟು ಹೋಗಿರುವಂತಹ ರೆಸ್ಟೋರೆಂಟ್ ತಾವು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಘಟನೆ ಆಗಿರೋದು ಕಲಬುರಗಿಯ ಹುಮ್ನಾಬಾದ್ನಲ್ಲಿ ಆಗಿರುವಂತಹ ಘಟನೆ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ರೆಸ್ಟೋರೆಂಟ್ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹ ಘಟನೆ ಕಲಬುರಗಿಯ ಹುಮ್ನಾಬಾದ್. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ ಧಗಧಗ ಧರಿಸಿರುವಂತಹ ಘಟನೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣಕ್ಕೆ ಆಗಮಿಸಿದ್ರಿಂದಾಗಿ ಯಾವುದೇ ಅಲ್ಲಿ ಪ್ರಾಣಹಾನಿ ಅಥವಾ ಯಾವುದೇ ತೊಂದರೆಗಳಾಗಿಲ್ಲ. ಸದ್ಯ ರೆಸ್ಟೋರೆಂಟ್ ಮಾತ್ರ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹುಮ್ನಾಬಾದ್ ಬಳಿಯ ದರ್ಬಾರ್ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅನಾಹುತ ಸಂಭವಿಸಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅವಘಡ ಸಂಭವಿಸಿ ರೆಸ್ಟೋರೆಂಟ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಬೆಂಕಿಯ ಅವಘಡ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ. ದೊಡ್ಡ ರೆಸ್ಟೋರೆಂಟ್ ಇದು, ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ವಸ್ತುಗಳೆಲ್ಲ ಹಾಳಾಗಿದೆ. ರೆಸ್ಟೋರೆಂಟ್ ಹೇಳಿದ್ರೆ ಫರ್ನಿಚರ್ಗಳು ಮತ್ತೊಂದು ಮಗದೊಂದು, ಹೌದು, ಎಸಿ ಪೇಸಿ ಎಲ್ಲ ಇರುತ್ತೆ. ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಸುಟ್ಟು ಹೋಗಿರುವಂತಹ ರೆಸ್ಟೋರೆಂಟ್ ತಾವು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಘಟನೆ ಆಗಿರೋದು ಕಲಬುರಗಿಯ ಹುಮ್ನಾಬಾದ್ನಲ್ಲಿ ಆಗಿರುವಂತಹ ಘಟನೆ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ರೆಸ್ಟೋರೆಂಟ್ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹ ಘಟನೆ ಕಲಬುರಗಿಯ ಹುಮ್ನಾಬಾದ್. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ ಧಗಧಗ ಧರಿಸಿರುವಂತಹ ಘಟನೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣಕ್ಕೆ ಆಗಮಿಸಿದ್ರಿಂದಾಗಿ ಯಾವುದೇ ಅಲ್ಲಿ ಪ್ರಾಣಹಾನಿ ಅಥವಾ ಯಾವುದೇ ತೊಂದರೆಗಳಾಗಿಲ್ಲ. ಸದ್ಯ ರೆಸ್ಟೋರೆಂಟ್ ಮಾತ್ರ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹುಮ್ನಾಬಾದ್ ಬಳಿಯ ದರ್ಬಾರ್ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅನಾಹುತ ಸಂಭವಿಸಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ರೆಸ್ಟೋರೆಂಟ್ನಲ್ಲಿ ಬೆಂಕಿಯ ಅವಘಡ ಸಂಭವಿಸಿ ರೆಸ್ಟೋರೆಂಟ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಬೆಂಕಿಯ ಅವಘಡ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ. ದೊಡ್ಡ ರೆಸ್ಟೋರೆಂಟ್ ಇದು, ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ವಸ್ತುಗಳೆಲ್ಲ ಹಾಳಾಗಿದೆ. ರೆಸ್ಟೋರೆಂಟ್ ಹೇಳಿದ್ರೆ ಫರ್ನಿಚರ್ಗಳು ಮತ್ತೊಂದು ಮಗದೊಂದು, ಹೌದು, ಎಸಿ ಪೇಸಿ ಎಲ್ಲ ಇರುತ್ತೆ. ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಸುಟ್ಟು ಹೋಗಿರುವಂತಹ ರೆಸ್ಟೋರೆಂಟ್ ತಾವು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಘಟನೆ ಆಗಿರೋದು ಕಲಬುರಗಿಯ ಹುಮ್ನಾಬಾದ್ನಲ್ಲಿ ಆಗಿರುವಂತಹ ಘಟನೆ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ರೆಸ್ಟೋರೆಂಟ್ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹ ಘಟನೆ ಕಲಬುರಗಿಯ ಹುಮ್ನಾಬಾದ್. ಶಾರ್ಟ್ ಸರ್ಕ್ಯೂಟ್ಗೆ ರೆಸ್ಟೋರೆಂಟ್ ಧಗಧಗ ಧರಿಸಿರುವಂತಹ ಘಟನೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣಕ್ಕೆ ಆಗಮಿಸಿದ್ರಿಂದಾಗಿ ಯಾವುದೇ ಅಲ್ಲಿ ಪ್ರಾಣಹಾನಿ ಅಥವಾ ಯಾವುದೇ ತೊಂದರೆಗಳಾಗಿಲ್ಲ. ಸದ್ಯ ರೆಸ್ಟೋರೆಂಟ್ ಮಾತ್ರ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ.